शिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड विखण्डित रुण्ड वितुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिव दूतकृत प्रमथाधिपते दुरित दुरीह दुराशय दुर्मति दानव दूतकृतान्तमते जय जय हे महिषासुरमर्दिनि रम्यकपर्दिनि शैलसुते शरणागत वैरिवधूवर वीरभराभयदायकरे त्रिभुवनमस्तक शूल विरोधि शिरोधि कृतामलशूलकरे दुमि दुमि तामर दुन्दुभिनाद महोमुखरीकृतते मकरे जय जय हे महिषासुरमर्दिनि रम्यकपर्दिनि शैलसुते ಸುಂದರ ಸಾಮಾಜಿಕ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಪ್ರೇಕ್ಷಕರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಈ ಒಂದು ನಮ್ಮ ನಾಟಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಸೋಮನಾಥ್ ನಾಯಕ್ ಆನೆಗುಂದಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭೋಗಾಪುರ ಇವರನ್ನು ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಹನುಮೇಶ್ ಬಾಗೋಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಸ್ಕಿ ಇವರನ್ನು ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಲ್ಲೇಶ್ ಯಾದವ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ VSSN ನಿರ್ದೇಶಕರು ಮಂಗಮ್ಮನಹಟ್ಟಿ ಇವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶರಣಪ್ಪ ಕೋಲ್ಕರ್ ಗ್ರಾಮ ಪಂಚಾಯತ್ ಸದಸ್ಯರು ಭೋಗಾಪುರ್ ಇವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ ಗೌಡ ಹತ್ತಿಗುಡ್ಡ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ವೆಂಕಣ್ಣ ಮುಂದಮನಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ತಿಮ್ಮನಗೌಡ ಬಳ್ಳಾರಿ
ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಸಂಗಮೇಶ್ ಉಪ್ಪಲ್ದಡ್ಡಿ ಕಾಂಗ್ರೆಸ್ ಮುಖಂಡರು, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶಾಮಿ ಸಾಬ್ ಬಡ್ಗೇರ್ ಗ್ರಾಮ ಪಂಚಾಯತ್ ಸದಸ್ಯರು ಭೋಗಾಪುರ್, ಇವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಹನುಮಂತಪ್ಪ ಚೆನ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಗೌಡ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ತಿಡಿಗೋಳ್, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಅಭಿಮಾನದಿಂದ ದೂರದ 200 ಕಿಲೋಮೀಟರ್ದಿಂದ ಬಾದಾಮಿಯಿಂದ ಆಗಮಿಸತಕ್ಕಂಥ ಶ್ರೀ ಉಚ್ಚಪ್ಪ JDS ಮುಖಂಡರು ಬಾದಾಮಿ, ಇವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ರಮೇಶ್ ಗೌಡರು ಬಿಜೆಪಿ ಮುಖಂಡರು ಬಾದಾಮಿ, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ JDS ತಾಲೂಕು ಅಧ್ಯಕ್ಷರು ಬಾದಾಮಿ, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಪಾಂಡು ಹುಲಿಗೇರಿ ಬಾದಾಮಿ, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ವೀರಭದ್ರಪ್ಪ ದಂಡಿನ್ ತಾವರಿಗೆರ, ಇವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಾಮೂಹಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಾಟಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಚಿಕ್ಕದಾಗಿ ಮಾಲಾರ್ಪಣೆ ಕಾರ್ಯಕ್ರಮ ಶ್ರೀ ಸೋಮನಾಥ್ ನಾಯಕ್ ಇವರಿಗೆ ಬಸವರಾಜ್ ವಕೀಲರು ಇವರಿಂದ ಮಾಲಾರ್ಪಣೆ ಸನ್ಮಾನ. ಧನ್ಯವಾದಗಳು ಬಸವರಾಜ್ ಅವರಿಗೆ. ಅದೇ ರೀತಿಯಾಗಿ ಹನುಮೇಶ್ ಬಾಗೋಡಿ ಕಾಂಗ್ರೆಸ್ ಮುಖಂಡರ ಅಧ್ಯಕ್ಷರು ಮಸ್ಕಿ, ಇವರಿಗೆ ಮಾಳಿಂಗರಾಯ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಅದೇ ರೀತಿಯಾಗಿ ಶ್ರೀ ಮಲ್ಲೇಶ್ ಯಾದವ್ ಗ್ರಾಮ ಪಂಚಾಯತ್ ಸದಸ್ಯರು ಬೊಮ್ಮನಾಳ್, ಇವರಿಗೆ ಮೋನೇಶ್ ನಾಯ್ಕ್ ಮಾಲಿ ಪಟೇಲ್ ಇವರಿಂದ ಮಾಲಾರ್ಪಣೆ ಹಾಗೂ ಚೆನ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಸಂಗಮೇಶ್ ಉಪ್ಪಲ್ದಡ್ಡಿ ಕಾಂಗ್ರೆಸ್ ಮುಖಂಡರು, ಇವರಿಗೆ ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಗೌಡ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ನಡೆಯುವಂಥ ಮೂಕ ದುರ್ಗಾಂಬಿಕಾ ದೇವಿಯ ಜಾತ್ರೆ ನಿಮಿತ್ತವಾಗಿ ಭೋಗಪುರ ಗ್ರಾಮದಲ್ಲಿ ಕೂಡ 30 ವರ್ಷದಿಂದ ಸತತವಾಗಿ ಸಾಮಾಜಿಕ ನಾಟಕವನ್ನು ಆಡುತ್ತಿರುವಂಥ ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆನ್ನುವ ನಾಟಕದ ವೇದಿಕೆ ಮೇಲೆ ಅಧ್ಯಕ್ಷ ವಹಿಸಿರುವಂಥ ಸೋಮನಾಥ್ ನಾಯಕ್ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರಾಗಿರುವಂಥ ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರಾಗಿರುವಂಥ ಸಂಗಮೇಶ್ ಉಪ್ಪಲ್ದಡ್ಡಿ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರಾಗಿರುವಂಥ ಮಲ್ಲಿಕಾರ್ಜುನ ಯಾದವ್ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರಾಗಿರುವಂಥ ಮಲ್ಲಿಕಾರ್ಜುನ. ಅದೇ ರೀತಿಯಾಗಿ ಇನ್ನು ಶ್ರೀ ಉಚ್ಚಪ್ಪ JDS ಮುಖಂಡರು ಬಾದಾಮಿ ಹಾಗೂ ರಮೇಶ್ ಗೌಡರು ಬಿಜೆಪಿ ಮುಖಂಡರು ಬಾದಾಮಿ, ಬಸವರಾಜ್ JDS ಮುಖಂಡರು, ಸ್ವೀಕರಿಸಿದಂಥ ಹಾಗೂ ಸನ್ಮಾನ ಮಾಡಿದ ಯುವಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ನಾಟಕವನ್ನು ಉದ್ದೇಶಿಸಿ ಶ್ರೀ ಉಚ್ಚಪ್ಪ
ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಎಂಬ ಕಲಾಕುಸುಮ ಸುಂದರ ನಾಟಕದ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸೋಮಪ್ಪ ನಾಯ್ಕರ್ ಅವರೇ, ಅದೇ ಥರನಾಗಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಚಂದ್ರಗೌಡ ಅವರೇ, ಹನುಮೇಶ್ ಅವರೇ, ಯಾದವ್ ಅವರೇ, ಶರಣಪ್ಪ ಅವರೇ, ಯಾರು ಅನ್ಯತಾ ಭಾವಿಸ್ಬೇಡಿ, ಯಾಕಂದರೆ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಈ ನನ್ನ ಜೊತೆಗೆ ವೇದಿಕೆಯನ್ನ ಹಂಚ್ಕೊಂಡಿರ್ತಕ್ಕಂಥ ಆತ್ಮೀಯ ಸಹೋದರರು BJP ಮುಖಂಡರಾಗಿರ್ತಕ್ಕಂಥ ರಮೇಶ್ ಗೌಡ್ರು ಅವರೇ, ಅದೇ ಆತ್ಮೀಯ ಸಹೋದರರು JDS ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅಮ್ಮರ್ಗೋಳ್ ಅವರೇ, ಅದೇ ಥರನ सरस्वती नमस्रम्भम् शरणं 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 देवी कृपाकरे पालिसु अनवरता ताಯಿ ಶ್ರೀ ಗೌರಿ ಪಾಲಿಸು ಅನವರತಾ ತಾಯಿ ಶ್ರೀ ಗೌರಿ ಶರಣಂ 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 देवी कृपा करे शरणं 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 देवी कृपा करे पालिसु अनवरता ताಯಿ ಶ್ರೀ ಗೌರಿ पालिसु अनवरता ताಯಿ ಶ್ರೀ ಗೌರಿ शरणं 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 देवी कृपा करे
ನಮ್ಮದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಬಾಯ್ಫ್ರೆಂಡ್ ನೀವ ಯಾವ್ಯಾಗ ಇಟ್ಕೊಂತೀರಿ ಅದ್ಯಾಕ ನಿಂತ್ಕೊವಲ್ರಿ ಕಿಸ್ತು ಕೊಟ್ರಿ ಒಂದ ಸರತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಹಟ್ಟಿಗೂ ಕೊಬ್ಬಿರೆಣ್ಣಿ ಸಲಿ ಕಟ್ಟೋರ್ಬೇಕಾಗೈತಿ ಹೀಟಾಗೈತಿ ಉಭಯ ಕುಸಲ ಪ್ರೇವತಿ ಕುಂತು ಮಾತಾಡೋರು ಬೇಕಾಗೈತಿ ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ ನಮಗೆ ತಮ್ಮು ಏರ್ತೈತಿ ಧಡಕನ್ನು ನಮ್ದು ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು ಪುಷ್ಪವತಿ ನೋವನ ಬ್ಯಾಡ್ರಿ ನೋವಾಗತ್ತಿ ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಕು ಬಳುಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಅಕ್ಕನರವಿಕೆ ತೊಟ್ಟಾಗಲ್ಲ ನೀವ ನೆನಪಾಕಿರಿ ಭಾವ ಪಿಂಗೋ ಆಗೋಕೆ ನೀ ಕಳ್ಳದ ಇಲ್ಲ ದೇವ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನ ಎಳ್ಕೊಂಡು ಹೋಗ್ತಾಳ ಎದಿ ಹತರ ಯಾಕೆ ಬರುತ್ತಿ ಏದುಸಿರ ಯಾಕೆ ಬಿಡುತ್ತಿ ಅಲಿ ಹತರ ಯಾಕೆ ಜಿಗಿತಿ ಕಿವಿ ಹತರ ಯಾಕೆ ನಗತಿ ಬಾಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ
ಮನಸ್ಸಿಗೆ ಸಂತೋಷ ನೀಡುವ ಸಂಗೀತಕ್ಕೆ ಬೇಕು ರಾಗ ತಾಳಗಳು. ಸರಳವಾಗಿ ಸಾಗುವ ಸಂಸಾರಕ್ಕೆ ಬೇಕು ಪ್ರೀತಿ ಪ್ರೇಮಗಳು. ಆದರೆ ಏಳು ಕೊಟ್ಟದ ಮಧ್ಯದಲ್ಲಿ ಕಾಡಿನ ರಾಜನಂತೆ ಮೆರೆಯುತ್ತಿರುವ ಈ ಅಗ್ನಿ ದೇವನಿಗೆ ಬೇಕು ವಿಷ ರಕ್ತ ಕುಡಿಯುವುದಕ್ಕೆ ಶತ್ರುಗಳು. ನಾನು 8 ವರ್ಷದ ಮಗುವಿರುವಾಗಲೇ ನನ್ನೆತ್ತವರನ್ನ ಗೈಸಿ ಪ್ರೀತಿ ಪ್ರೇಮ ನೆಮ್ಮದಿಗಳನ್ನು ಕಿತ್ತುಕೊಂಡ ಕಾಲಂತಕರನ್ನು ಮೆಟ್ಟಿ ಸುಟ್ಟು ಸುಡಗಾಡ ಸೇರಿಸದಿದ್ದರೆ ನನ್ನ ಹೆಸರಾಗ್ತಿ ದೇವನೇ ಅಲ್ಲ. ಹಲೋ ಹಲೋ ಅವಧೂತ ಅಗ್ನಿದೇವನ ಅಗ್ನಿದೇವ SBI ಬ್ಯಾಂಕಿನಿಂದ ಪಾಟೀಲನ ಕಡೆಯವನು 10 ಕೋಟಿ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ ಕಡೆ ಹೊರಟಿದ್ದಾನೆ. ಅವನ ಬೇಡಟ್ ನಿನಗೆಲ್ಲ ಗೊತ್ತಿದೆಯಾ ತಾನೇ? ಅವನ ಯಾರು, ಅವನ ಹೆಸರೇನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗಿಲ್ಲದಿದ್ದರೆ ಅವನು ನೋಡಲಿಕ್ಕೆ ಹೇಗಿರುವನು? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲು ಬಿಟ್ಟಿದ್ದಾನೆ. ಅವನು ಪ್ಯಾಂಟ್ ಶರ್ಟ್ ಯಾವ ತರ ಧರಿಸಿದ್ದಾನೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಆಲ್ ರೈಟ್. ಪಾಟೀಲ ಪಾಟೀಲ ನನ್ನ ಹೆಸರಿಟ್ಟುಕೊಂಡು ಬಡವರ ರಕ್ತವನ್ನು ನೀರಿನಂತೆ ಕುಡಿಯುತ್ತ ಕಲ್ಲಿನ ಕೋಟೆ ಒಳಗೆ ಕುಳಿತು ನೀನು ಆಡುತ್ತಿರುವ ಕಣ್ಣು ಮುಚ್ಚಲಾಟದಲ್ಲಿ ನಾನಪ್ಪ ಕಾಡಿ ವೀರನಾಗಿ ಬಂದು ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ಬೂದಿ ಮಾಡದಿದ್ದರೆ ನನ್ನ ಹೆಸರಾವಧೂತ ಅಗ್ನಿ ದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೆಳಗುವ ಮಗ, ಬಡವರ ಮೇಲೆ ದರ್ಪದ ಬಾಳಿಕೆ ಮಾಡುವ ಕೆಟ್ಟ ಶ್ರೀಮಂತರ ಪಾಲಿಗೆ ಸೂಡುವ ಕಾಂಡದ ಒಳ್ಳೆ. ನನ್ನನ್ನು ತಡೆದು ನಿಲ್ಲಿಸುವನು ಯಾರೋ ನೀನು? ಯಾವ ದೇವ? ಮಹಾದೇವ. ಅಗ್ನಿದೇವ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣವೇನು? ನಿನ್ನನ್ನು ಹರ ಎನ್ನಿಸಿ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ, ನಿನ್ನ ಎಡ ನನ್ನ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರುವ ಇವನು ಹುಲಿಗಳ ನಾಯಕ. ನನ್ನ ಪ್ರಾಣ ಯಮನ ಪಾದಕ್ಕೆ, ನನ್ನ ಪ್ರಾಣ ಯಮನ ಪಾದಕ್ಕೆ ಕಳಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ.
ಮಾಡಬಲ್ಲೆ, ಚುಕ್ಕ ಅಂದರವನ್ನೇ ಹಾಕಬಲ್ಲೆ, ತೇಜ ಪುಂಜಿಯನ್ನು ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ನರಸತ್ತನ ಮಸ್ತಗಳದ ಇಂಥವರ ಕತೆ ಆದೋಗತೆ. ಈ ಅಗ್ನಿದೇವನಿಗೆ ಶರಣೆಂದರೆ ಸಾವೇ ಇಲ್ಲ. ಶರಣಾಗದ ನನ್ನ ಕಣ್ಣು ತಪ್ಪಿಸಿ ಬದುಕಲ ಪ್ರಯತ್ನ ಪಟ್ಟರೆ ಹಸಿದ ಹುಲಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾ ಪಿತರ ಸತ್ತ ನೆನಪು ಬಂದರೆ ಕೆರಳಿದ ವೀರಕ್ಕೆ ಸರಿಯಂತೆ. ಇಲ್ಲಿ ಒಕ್ಕ ಪೊಂಡ ಹುಲಿಯಂತೆ ಈ ಅಗ್ನಿದೇವನನ್ನು ಎದುರಾಕಿಕೊಳ್ಳುವುದು ಒಂದೇ, ಬೆಂಕಿಯಲ್ಲಿ ಸೊಟ್ಟಕೊಂಡು ಸತ್ತು ಹೋಗುವುದು ಒಂದೇ. ಅಮ್ಮ, ತಾಯಿ ದುರ್ಗಾ ಮಾತೆ, ಮಹಾಮಹೇಶ್ವರಿ, ನಮ್ಮ ತಾತ ಮುತ್ತಾತರು ಕಾಲದಿಂದಲೂ ಈ ಬಡತನೆಂಬ ಭೂತ ಬೆನ್ನತ್ತಿ ಬಂದಿದೆ. ನನ್ನ ಹೆತ್ತ ತಾಯಿ ಈ ಭೂತಾಯಿ ಮಡಿಲೆಲ್ಲ ಹಾಕಿ ನನ್ನನ್ನು ಸತ್ತು ಸ್ವರ್ಗ ಸೇರಿದು. ಅದು ಅಲ್ಲದೆ ನಾನು ಅನಾಥಳಾದ ಈ ಶಬರಿಯ ಕೈ ಹಿಡಿದು ತಮ್ಮ ಸತಿಯಾಗಿ ಸ್ವೀಕರಿಸಿ ಮನೆ ತುಂಬಿಸಿಕೊಂಡರು ಈ ಊರ ಹಿರಿಯ ರೈತರಾದ ನನ್ನ ಗಂಡ ಸತ್ಯವಂತ. ಅದು ಅಲ್ಲದೆ ನಮ್ಮಿಬ್ಬರ ಎಡು ಕಣ್ಣುಗಳಂತಿರುವ ನನ್ನ ಹಿರಿಯ ಮೈದುನ ಜಮದಗ್ನಿ ದಿನಾಲು ಕುಸ್ತಿ ಕಬಡ್ಡಿ ಅಂತ ಹಾಗೇ ತಿರುಗುತ್ತಾನೆ. ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನೀವೇ ಕಾಪಾಡುತ್ತಾಯಿ. ಸಿಟಿಯಲ್ಲಿ ಓದುತ್ತಿರುವ ನನ್ನ ಕಿರಿಯ ಮೈದುನ ಸಂಪತ್, ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ನೀನೇ ಕಾಪಾಡುತ್ತಾಯಿ. ಈ ನಮ್ಮ ಬಡತನವನ್ನು ಹೋಗಲಾಡಿಸಿ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುತ್ತಾಯಿ. ಅಷ್ಟೇ ಅಲ್ಲ, ಹಣದ ಅಹಂಕಾರದಿಂದ ಮೆರೆಯುತ್ತಿರುವ ಈ ಊರ ಅಗರ್ಭ ಶ್ರೀಮಂತರಾದ ಆ ದೇಸಾಯಿಗೌಡ ಪಾಟೀಲ್ ಅಂತ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ನೀನೇ ಕಾಪಾಡುತ್ತಾಯಿ, ನೀನೇ ಕಾಪಾಡು. ಸತೀಶೇವರಿ, ದೇವಿಯ ಪೂಜೆ ಮುಗಿಯಿತೆ? ಮುಗೀತು, ಬನ್ನಿ ಸ್ವಾಮಿ. ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಆಯಿತು. ಹಾ ಶಿವರಿ, ಭೋಗಪುರ ದುರ್ಗ ದೇವಿಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿಯ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನು ಬಂದಿಲ್ಲವೇ? ಅವನೇಕೋ ಇನ್ನೂ ಬಂದಿಲ್ಲ ಸ್ವಾಮಿ. ಚಕ್ಕಡಿಯ ರೇಸನ್ನು ಮುಗಿಸಿ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಬೇಕು ನನ್ನ ಮುದ್ದು ಮೈದನ ಜಮದಗ್ನಿ. ಶಿವರಿ, ನನ್ನ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಚಕ್ಕಡಿ ರೇಸು ಕಬಡ್ಡಿ ಕುಸ್ತಿ ಕುಣಿತವೆಂದರೆ ಚಿಕ್ಕವನಿಂದಲೂ ಅವನಿಗೆ ಬಹಳ ಇಷ್ಟ. ಅವರ ಇಷ್ಟದಂತೆ ನಡೆಯುವುದೇ ಹಿರಿಯರಾದ ನಮ್ಮ ಧರ್ಮ. ಅದಿರ್ಲಿ, ನನ್ನ ಮೈದುನ ಜಮದಗ್ನಿ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಮದುವೆ ಮಾಡಿ ಸಂಸಾರದ ಸಾಗರಕ್ಕೆ ಹಚ್ಚುತ್ತಿರೋ ಇಲ್ಲ ಹೀಗೆ ಮುದ್ದು ಮುದ್ದು ಮಾಡುತ್ತಾ ತಿರುಗಾಡಲು ಹಚ್ಚುತ್ತಿರೋ? ಏನೇ ಶಬರಿ, ನನ್ನ ಸೋದರರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದಿಯಾ ಪೆದ್ದಿ? 18 ವರ್ಷ ತುಂಬಿ 19ನೇ ವಯಸ್ಸಿಗೆ ಕಾಲಿಡುತ್ತಿರುವ ನನ್ನ ಸೋದರರ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆಯ ಮನೆಯ ಸುಕನ್ಯೆಯನ್ನು ನೋಡಿ ಜಮದಗ್ನಿ ಮದುವೆ ಮಾಡಿದರೆ ಹಣ್ಣನಾಗಿ ಹುಟ್ಟಿದ ನನ್ನ ತಲೆಯ ಮೇಲಿನ ಭಾರ ಇಳಿಯುತ್ತದೆ. ಜಮದಗ್ನಿ ಸಂಪತ್ ಅವರಿಬ್ಬರಿಗೆ ಒಂದೊಂದು ದಾರಿಯನ್ನು ಹಚ್ಚಿದ್ರೆ ಅನ್ನ ಅತ್ತಿಗೆರಾದ ನಮ್ಮಿಬ್ಬರ ತಲೆಯ ಮೇಲಿದ್ದ ಭಾರ ಕಡಿಮೆಯಾಗಿ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಸ್ವಾಮಿ.
ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಸಂಶಯ ಏನ್ರಿ ಸ್ವಾಮಿ? ಅದ್ಯಾವ ಸಂಶಯ ನಿಮ್ಮ ಮನದಲ್ಲಿ ಉಂಟಾಗಿದೆ? ನನ್ನ ಮುಂದೆ ಹೇಳುವುದಿಲ್ವೇ? ಏನು ಮಾತನಾಡುತ್ತಿರುವೆ ಶಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ ಎರಡು ಕಣ್ಣುಗಳು. ಮೇಲಾಗಿ ಸತಿಪತಿಗಳು ಇಬ್ಬರು ಜೋಡೆತ್ತಿನ ಬಂಡೆಯ ಗಾಲಿಗಳಿದ್ದಂತೆ. ಅದರಲ್ಲಿ ಒಂದು ಗಾಲಿ ಕಳಿಸಿದರೆ ಬಂಡೆ ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ಹಾಗಾದ್ರೆ ಸಂಕೋಚವೇಕೆ ಸ್ವಾಮಿ? ಹೇಳಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಏನ್ರಿ, 4 ಜನರಿಗೆ ಬುದ್ಧಿ ಹೇಳುವ ನೀವು ಇಂಥ ಅಪನಂಬಿಕೆಗೆ ಯಾವತ್ತೂ ಆಸ್ಪದ ಕೊಡಬಾರ್ದು. ನನ್ನ ಮೈದುನರಾದ ಜಮದಗ್ನಿ ಸಂಪತ್ ನನ್ನ ಮಕ್ಕಳಿದ್ದಾಗೆ ಅವರಿಗೆ ನನ್ನ ಕೈಯಾರೆ ತುತ್ತು ಮಾಡಿ ಉಣಿಸಿದೆ. ಅವರೆಂದಿಗೂ ನಮಗೆ ಕೇಡು ಬಗೆಯಲಾರ್ದು ಸ್ವಾಮಿ, ಆ ನಂಬಿಕೆ ನನಗಿದೆ. ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ? ತಾಯಿ ಮಗುನನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಬಚ್ಚಿಟ್ಟು ಬೆಳೆಸಿ ಆ ಮಗು ಜನಿಸಿದ ಮೇಲೆ ಆ ಮಗುವಿಗೆ ಹಾಲುಣಿಸಿ ಬೆಳೆಸುತ್ತಾಳೆ. ಆ ಮಗು ಆ ತಾಯಿಯ ತೊಡೆ ಮೇಲೆ ಮಲಗಿರುವಾಗ ವಿಸರ್ಜನೆ ಮಾಡುವಾಗ ತಾಯಿ ಆದವಳು ತನ್ನ ತೊಡೆಯ ಚರ್ಮವನ್ನು ಕತ್ತರಿಸಿ ಹಾಕುತ್ತಾಳೋ ಅಥವಾ ಆ ಮಗುವನ್ನು ಸಾಯಿಸುತ್ತಾಳೆ. ನಾವೀಗ ಅವರನ್ನು ನಮ್ಮ ಮಕ್ಕಳಂತೆ ಬೆಳೆಸೋಣ ಸ್ವಾಮಿ. ಮುಂದೆ ಅವರಿಗೆ ಬಿಟ್ಟಿದ್ದು ನಮ್ಮನ್ನು ರಕ್ಷಿಸುವ ಭಾರ. ಶಬರಿ, ನೀನು ನಿಜವಾಗಲೂ ಧರ್ಮ ದೇವತೆ ಕಣೆ. ನೀನು ನಿಜವಾಗಲೂ ಧರ್ಮ ದೇವತೆ. ಇಂಥ ದೊಡ್ಡ ಹೊಗಳಿಕೆ ಮಾತಿಗೆ ಸ್ವಾಮಿ. ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಕ್ಕಳನ್ನೇ ಪಿಸಾಚಿಯಂತೆ ಕಾಣುವ 21ನೇ ಶತಮಾನದ ಕಲಿಕಾಲದ ಈ ಕಲಿಯುಗದಲ್ಲಿ ಮೈದಿನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಮೆ ಅಮೋಘವಾದದ್ದು. ಶಬರಿ, ನಿನ್ನ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ಪರೀಕ್ಷಿಸಲು ಈ ಥರ ಮಾತನಾಡಿದೆ. ನನ್ನ ತಮ್ಮಂದಿರು ಸಹ ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು. ಅವರ ಎಂದಿಗೂ ನಮಗೆ ವಿರೋಧಿಗಳ ಆಗಲಾರರು. ಯಾವಾಗಲೂ ಚಿಕ್ಕ ಮಕ್ಕಳ ಥರ ಮಾತನಾಡುವ ಅಭ್ಯಾಸ ನಿಮಗೆ. ಬನ್ನಿ, ನನ್ನ ಮೈದುನ ಬರುವ ವೇಳೆ ಆಯ್ತು. ಅಡುಗೆ ಸಿದ್ಧತೆ ಮಾಡುತ್ತೇನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಶಬರಿ, ಬಾ ಇಲ್ಲಿ. ಏನ್ರಿ? ಊಟ ಮಾಡೋದಕ್ಕಿಂತ ಮೊದಲು ನನಗೇನಾದರೂ ಸಿಹಿ ಚುಂಬನದ ರಸದೂಟ ನನ್ನ ಚಿನ್ನ. ಹೋಗ್ರಿ, ಇಂಥ ಸಮಯದಲ್ಲೂ ನಿಮಗೆ ಹುಡುಗಾಟವೇ? ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳನಾಟಿನ ಬಡಿದಾಟ. ಹೋಗಿ ಅಪ್ಪ, ನನಗಂತೂ ತುಂಬಾ ನಾಚಿಕೆ ಆಗುತ್ತದೆ. ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ ಶಬರಿ. ಹೊರಡಲಿ ನಿನ್ನ ಮಧುರವಾದ ಕಂಠದಿಂದ ಸುಮಧುರವಾದ ಒಂದು ಪ್ರೇಮ ಗೀತೆ. ಆಯ್ತು ಸ್ವಾಮಿ, ನಿಮ್ಮಿಷ್ಟವೇ ನನ್ನ ಇಷ್ಟ. ಚಿಲುವೆ ಬಡಿ ಬಗದು ಸಿಹಿ ಮುದ್ದು ನೀರು ಸಿಹಿ ಮುದ್ದಿನ ಕಾಣಿಗೆ ಸರಿ
ಸಿಹಿ ಮುದ್ದಿನ ಕಾಣಿಗೆ ಬಾರೆ ನನ್ನ ಸನಿಹಗೆ ಸಿಹಿ ಮುದ್ದಿನ ಕಾಣಿಗೆ ಬಾರೆ ನನ್ನ ಸನಿಹಗೆ ಅನುರಾಗದ ವಚನವೋ ಬಹುಜನ್ಮದ ನಮ್ಮ ಅನುಬಂಧವೋ ಹೂವಾಗಿ ಹೂವಾಗಿ ಏನಾಗಿ ಮನದೇನಾಗಿ ಜೀವನದ ಸಾಗರದಿ ಸಿಹಿ ಮುದ್ದಿನ ಕಾಣಿಗೆ ಬಾರೆ ನನ್ನ ಸನಿಹಗೆ ಸಿಹಿ ಮುದ್ದಿನ ಕಾಣಿಗೆ ಬಾರೆ ನನ್ನ ಸನಿಹಗೆ ಸ್ವಾಮಿ, ಮಾತಿನ ಅಬ್ಬರದಲ್ಲಿ ಇಂದು ಮಂಗಳವಾರ ಆ ದೇವಿಗೆ ಅಭಿಷೇಕ ಮಾಡಿದ ಪಂಚಾಮೃತವನ್ನು ನಿಮಗೆ ಕೊಡೋದೇ ಮರೆತೆ. ತರುತ್ತೇನೆ ತಡಿ. ಸ್ವಾಮಿ, ತೆಗೆದುಕೊಳ್ಳಿ. ಸ್ವಾಮಿ, ಇದೇನು ಸ್ವಾಮಿ, ನಿನ್ನ ಕೈಯಲ್ಲಿ ರಕ್ತದ ಕಳೆಗು. ಏನಾಗಿದೆ ಸ್ವಾಮಿ, ನಿಮ್ಗೆ ಏನಾಗಿದೆ? ಗಾಬರಿ ಆಗಬೇಡ ಶಬರಿ, ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಸ್ವಾಮಿ, ಹಾಗೆಲ್ಲ ಸುದ್ದಿ ಬೆಳೆಸಿ ಮಾತನಾಡ್ಬೇಡಿ. ಏನಾಯ್ತಂತ ಸ್ವಲ್ಪ ನೇರವಾಗಿ ಹೇಳಿ ಸ್ವಾಮಿ. ಗಂಡನೇ ದೇವರೆಂದು ನಂಬಿ ಪೂಜಿಸ್ತಿರುವ ಹೆಣ್ಣು ಬಾಲೆಯಾದ ನಿನ್ನ ಹತ್ತಿರ ನಿಜ ಸಂಗತಿಯನ್ನು ಹೇಳದೆ ಮತ್ಯಾರ ಹತ್ತಿರ ಹೇಳಲಿ ಶಬರಿ? ನಮ್ಮ ಮೇಲಿನ ದೇಶಕ್ಕಾಗಿ ನಮ್ಮೂರಿನ ಹಿರಿಯ ದೇಸಾಯಿ ಗೌಡ ತಮ್ಮ ಹಾಳುಗಳನ್ನು ಕಳಿಸಿ ಬೆಳತಿಂಬಿ ನಿಂತ ನಮ್ಮ ಊರ ಮುಂದಿನ ಹೊಲದ 1 ಎಕರೆ ವರಲಕ್ಷ್ಮಿ ಬೆಳೆಯನ್ನು ಹರಗಿಸಿ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ಅಯ್ಯೋ ದೇವರು, ಇದೆಂತ ಅಗ್ನಿ ಪರೀಕ್ಷೆ ಬಂತು ಈ ಬಡವರ ಪಾಲಿಗೆ. ದೇವರು, ನಾವೇನು ತಪ್ಪು ಮಾಡುತ್ತಿರುವಂತ ನಮ್ಮನ್ನು ಈ ರೀತಿ ಕಾಡುತ್ತಿರುವೆ ದೇವ, ನಮ್ಮನ್ನು ಈ ರೀತಿ ಕಾಡುತ್ತಿರುವೆ. ಸುರಿಸದಿರಿ ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಕರಗಿ ಸಣ್ಣಾಗಲಾರನು ನಿನ್ನ ದೇವರು. ಶ್ರೀಮಂತರ ಹರಿಸುವ ಹಣದ ಸಾಗರಕ್ಕೆ ಸಾಗಿ ಶರಣೆನ್ನುತ್ತಾರೆ ನಿನ್ನ ಕಲ್ಲು ದೇವರು. ಸ್ವಾಮಿ,
ಆ ದೇಸಾಯಿಗೌಡ ಮಾಡಿದ ಅನ್ಯಾಯಕ್ಕೆ ಈ ದೇವರನ್ನು ಬೈದ್ರೆ ಏನೂ ಪ್ರಯೋಜನವಿಲ್ಲ ಸ್ವಾಮಿ. ನೀವು ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈ ಸಲ ಬರೋವರ ಲಕ್ಷ್ಮಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿ ಮದುವೆ ಮಾಡಿ ಇನ್ನೊಬ್ಬ ತಮ್ಮನಾದ ಸಂಪತ್ತನ ಓದು ಮುಗಿದ ಮೇಲೆ ಅವನಿಗೆ ಯಾವುದಾದರೂ ಒಂದು ಒಳ್ಳೆ ನೌಕರಿ ಹಚ್ಚಬೇಕೆಂದು ಅಪಾರ ನಂಬಿಕೆ ಇಟ್ಟ ಈ ಬಡ ರೈತ ಸತ್ಯವಂತರ ಕನಸು ನುಚ್ಚು ನೂರಾಯ್ತು ಶಬರಿ, ನುಚ್ಚು ನೂರಾಯ್ತು. ಹೇಳ್ಬಿಡಿ, ನನ್ನ ಮೈದುನರು ಬರುವ ವೇಳೆ ಆಯ್ತು. ಅವ್ರಿಗೆ ಅಡುಗೆ ಸಿದ್ಧತೆ ಮಾಡುತ್ತೇನೆ ಸ್ವಾಮಿ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಸ್ವಾಮಿ, ಒಂದು ಮಾತಿಗೆ ಸ್ವಾಮಿ 10 ಮಾತನ್ನು ಹೇಳಿ ನಿಮ್ಮ ಮಾತನ್ನು ನಾನು ಖಂಡಿತ ನಡೆಸಿಕೊಡ್ತೇನೆ. ನಮ್ಮ ಹೊಲದವರ ಲಕ್ಷ್ಮಿ ಹತ್ತಿ ಬೆಳೆಯರಿಗಿದ ನನ್ನ ಕೈ ಸುಟ್ಟ ವಿಷಯ ಗಂಡು ಗಲಿಗಳಾದ ನನ್ನ ತಮ್ಮಂದಿರಿಗೆ ತಿಳಿಸೋದು ಬೇಡ. ಮುಂದೆ ಸಮಯ ಒದಗಿ ಬಂದಾಗ ತಿಳಿಸಿದರಾಯ್ತು. ಆಯ್ತು ಸ್ವಾಮಿ, ನಿಮ್ಮ ಆಜ್ಞೆಯಂತೆ ಯಾವ ಕಾಲಕ್ಕೂ ನನ್ನ ಮೈದುನ ಮುಂದೆ ಈ ವಿಷಯನ ಹೇಳುವುದಿಲ್ಲ. ಅಣ್ಣ ಅತ್ತಿಗೆ, ಬಾ ಸೋದರ ಸಂಪತ್, ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ಮೈದುನ, ಪರೀಕ್ಷೆ ಚೆನ್ನಾಗಿ ಬರ್ದೆ ಏನಪ್ಪ? ಚೆನ್ನಾಗಿ ಬರೆದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಈ ಸಲದ ರಿಸಲ್ಟ್ ಏನಾಯ್ತಪ್ಪ? ದೇವತ ಪುರುಷನಂತ ನಿನ್ನಂತ ಅಣ್ಣ, ಧರ್ಮ ದೇವತಿ ಅಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಇಂದಿನ ರಿಸಲ್ಟಿನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜಿನ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಹರೈತ್ಯ ಪಡೆದು ಶಿವಪಾರ್ವತರಂತಿರುವ ನಿಮ್ಮಿಬ್ಬರ ಮುಂದೆ ನಿಂತಿರುವೆ. ಆಶೀರ್ವದಿಸಿ ಅಣ್ಣ. ಹೇಳು ಸಹೋದರ, ಬಡ ಕುಟುಂಬದಲ್ಲಿ ಜನಿಸಿದ ಕುವಾರ ನೀನಾದರೂ ಕುಬೇರನಾಗ ಕಾಲ ಬಂದಾಯ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರ ಆಶೀರ್ವಾದ ಆರೈಕೆನೇ ನನಗೆ ಸಿರಿ ಸಂಪತ್ತು. ಹೊತ್ತಿಗೆ ಆಶೀರ್ವದಿಸಿ. ನೀನಾಡಿದ ನುಡಿ ಕೇಳಿ ನಿನ್ನನ್ನು ಕಲಿಸಿದ್ದಕ್ಕೂ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎಂದು ಹೆಮ್ಮೆ ಆಗುತ್ತದೆ ಅಪ್ಪ. ಇರಲಿ ಹೊತ್ತಿಗೆ, ಅಣ್ಣನ ಮುಖ ಹಿಂದಾಕ ಕಂದಿ ಕಪ್ಪಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಹುಷಾರಾಗಿದ್ದೇನೆ ಸಹೋದರ. ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಈಗ ಬಂದಿರುವೆ, ಅದಕ್ಕೆ ಸ್ವಲ್ಪ ಮುಖ ಸಪ್ಪಾಗಿದೆ. ಈಗ ಹಾಗಾದರೆ ಸೇಡಿಗಾಗಿ ಸಿಡಿಲೆದ್ದ ಶಿವನಾಗ ಈ ನಾಟಕದ ನಾಯಕ ನನ್ನ ಅಣ್ಣ ಜಮದಗ್ನಿ ಎಲ್ಲಿ? ಅಗ್ನಿ, ಜಮದಗ್ನಿ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಮುಂದೆ ಇರುವ ಹನುಮನ ಅವತಾರ ನನ್ನ ಮುದ್ದು ಮೈದುನ ಜಮದಗ್ನಿ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ, ಬಾ ಮೈದುನ, ಈಗ ಬಂದೇನಪ್ಪ? ಹೌದತ್ತಿಗೆ, ಈಗ ಬಂದೆ. ಸೋದರ ಸಂಪತ್, ನೀನು ಯಾವಾಗ ಬಂದೆ? ಬಂದು ಕೆಲವೇ ಗಂಟೆ ಆಯ್ತಣ್ಣ. ಸಹೋದರ ಜಮದಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕ್ಕಡಿಯ ರೇಸಿಗೆಂದು ಹೋದ ಕೆಲಸ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು. ಹೀರೋ ಕೇಸರಿ ಆದ ಈ ನಿನ್ನ ತಮ್ಮ ಜಮದಗ್ನಿ ಜೈ ಬಂದಲ್ಲೇ ಬಂದಿಲ್ಲ, ಮುಂದೆ ಬರುವುದು ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿ ಆಗಿ ಬಂದಿರುವೆ. ಗೆದ್ದು ಜಯಶಾಲಿ ಆಗಿ ಬರೋದ್ರೊಳಗೆ ಸಂದೇಹವಿಲ್ಲ ಸೋದರ, ಸಂದೇಹವೇ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಭೋಗಾಪುರ ಶ್ರೀಮುಖ ದುರ್ಗಾಂಬಿಕೆ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನಾ ಮೇಯಿಸಿದ ನನ್ನ 2 ಎತ್ತುಗಳು ಸುತ್ತೇಳು ಹಳ್ಳಿಗೆ ಅರಸನೆನಿಸಿಕೊಂಡಿರುವ
ಈ ಊರಿನ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತಿ ತಂದಿದೆ. ಹೊತ್ತಿಗೆ ಆಶೀರ್ವದಿಸಮ್ಮ. ಎದ್ದೇಳು ಮೈದುನ, ಎದ್ದೇಳು. ನೀನು ಯಾವಾಗ್ಲೂ ಗೆಲುವಿನ ಸರ್ದಾರನಾಗ್ಬೇಕೆನ್ನೋದು ಈ ನಿನ್ನ ಅತ್ತಿಗೆ ಆಸೆಪ್ಪ. ಅತ್ತಿಗೆ, ನಿನ್ನ ಆಸೆ ಗೋಪುರದ ಕನಸನ್ನು ನನಸಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅವರನ್ನು ಕಂಡಲ್ಲಿ ಅಡ್ಡಡ್ಡ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ. ಏನು ಮಾತಾಡ್ತಿರುವೆ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಅಣ್ಣ ಜಮದಾಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ತೋರಿಸಿದ್ದೇ ನಿಜವಾದರೆ ಅವನ ಕೈ ಕತ್ತರಿಸಿ ಕೈಲಾಸಕ್ಕೆ ಕಳಿಸುತ್ತೇನೆ. ಅವನ ಕಣ್ಣು ಕೋಳಿಗೆ ಹಾಕಿ ಬಿಡುತ್ತೇನೆ. ನಮಗೆ ಕಟ್ಟ ನುಡಿಗಳನ್ನು ಆಡಿದ ಕುನ್ನಿ ಸುರಲೋಕದ ಸೂರನಾಗಿದ್ದರೂ ಅವನ ನಾಲಿಗೆಯನ್ನು ಕತ್ತರಿಸಿ ಹದ್ದು ಕಾಗಿ ನಾಯಿ ನರಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡುಗಲಿಗಳನ್ನು ಮೆರೆತಿರುವ ಸ್ವಚ್ಛಿನ ಶ್ರೀಮಂತರ ಪಾಲಿಗೆ ಕರಿಕಾಳಿಂಗ ಸರ್ಪನಾಗದಿದ್ದರೆ ನನ್ನ ಹೆಸರು ಕೊಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ, ಒಂದು ವೇಳೆ ನಮ್ಮೂವರ ಒಗ್ಗಟ್ಟನ್ನು ಮುರಿದು ಮನೆ ಮಸಾಣ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ಆ ದೇಸಾಯಿ ಗೌಡನ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ಚೂರು ಚೂರು ಆಗುತ್ತಿದೆ ಎಂದು ನನ್ನ ಮನ ಕೊರಗುತ್ತಿದೆಯಪ್ಪ, ನನ್ನ ಮನ ಕೊರಗುತ್ತಿದೆ. ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗದಿರಣ್ಣ, ಕೊರಗಿ ಸಣ್ಣಾಗದಿರು. ಜೋಡ ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರು ಜೀವಂತವಾಗಿರುವಾಗ ನಿನ್ನದೊಂದು ಕೂದಲ ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ಆ ದೇಸಾಯಿ ಗೌಡನ ಬುಡ ನೋಡಿ ಕಡಿದು ಗೌಡರ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸರದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ ದೇವರಾಟ ಬಲ್ಲವರ್ಯಾರು. ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿ ಸಾಧ್ವಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ವ ಆಗುವ ದುರ್ಗತಿಕ ಸಮಯ ಬಂದರೆ ಇವಳು ಹಂತಿಂತ ಅತ್ತಿಗೆ ಅಲ್ಲ ಸೋದರ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ. ರೆಡ್ಡಿಯ ಕುಲದ ನಿವಾರಣೆಯಾದ ಹೇಮರೆಡ್ಡಿ ಮಲ್ಲಮ್ಮ ಎತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ತನ್ನ ಶೀಲವನ್ನು ಕಳೆದುಕೊಳ್ಳದ ಆ ಕಡ್ಲಿ ಮಟ್ಟಿ ಕಾಸಿಬಾಯಿ ಸತಿ ಸಕ್ಕಬಾಯಿ ಅಂತ ಸಾಧ್ವಿ ಈ ನನ್ನ ಹತ್ತಿಗೆ. ಮೈದುನ ಜಮದಗ್ನಿ, ನೀನು ನನ್ನ ಮೇಲಿಟ್ಟಿರುವ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಹತ್ತಿಗಮ್ಮ, ಅಣ್ಣ ತಮ್ಮಂದಿರ ಒಟ್ಟಿಗೆ ಸೇರಿದ ಸಂತೋಷದ ಸಮಯದಲ್ಲಿ ಈ ಸಲ ಗೆದ್ದ ಬಂದ ರೇಸಿನಲ್ಲಿ ಗೆದ್ದ ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡುವುದನ್ನು ಮರೆತು ಬಿಟ್ಟೆ. ತೆಗೆದುಕೋ ಅಣ್ಣ ಈ ಸಲದ ಬಹುಮಾನ. ಸಹೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ ಈ ನಿನ್ನ ತಮ್ಮ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ಗೆದ್ದು ಬಂದಿರುವುದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಿ? ಸಂತೋಷವಿದೆಯಪ್ಪ, ನನಗೆ ತುಂಬಾನೇ ಸಂತೋಷವಿದೆ. ಆದರೆನ್ನುವ ನಿಟ್ಟುಸಿರಿನ ಮಾತೆ ಕಣ್ಣ, ತೆಗೆದುಕೊಂಡ ಜಮದಗ್ನಿ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ನಾನು ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನನ್ನ ನಿನ್ನ ಮಾತಿನ ಅರ್ಥ ಸಂಪತ್ ಹಿಂದೂ ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ, ಹಿಂದೂ ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿಯುತ್ತಿರಿಂದ ಬಗಳಿದಾನೆ, ಇಲ್ಲ ನಿನ್ನ ಸಿರಾರಿದು ರಕ್ತ ಕುಡಿಯುತ್ತಿರಿಂದ ಬಗಳಿದಾನೆ. ಹೇಳಣ್ಣ, ಹೇಳು ಏನಾಯ್ತೆಂದು.
ಮೌನವಾಗಿ ನಿಲ್ಲಬೇಡಣ್ಣ. ಈ ವಿಷಯದಲ್ಲಿ ನೀವಾದರೂ ಹೇಳತ್ತಿಗೆ ನಿಜ ಸಂಗಾತಿಯನ್ನು. ಮೈದನ, ಅದು ನುಡಿಯದಿರು ಶಬರಿ ನನ್ನ ತಮ್ಮಂದಿರ ಮಂದಿ ನಿಜ ಸಂಗತಿಯನ್ನು. ಹತ್ತಿಗೆ ನಿಜ ಸಂಗಾತಿ ನೀವೀಗ ನುಡಿಯದಿದ್ದರೆ ನೀವು ದಿನಾಲು ಪೂಜಿಸ್ತಿರುವ ಆ ಶ್ರೀ ದೇವಿ ಮೇಲೆ ಆಣೆಯಾಗಿದೆ. ಮೈದನ, ಹೇಳತ್ತಿಗೆ ಏನಾಯ್ತು ಅಂದು ಆ ದೇಸಾಯಿ ಗೌಡ ತಮ್ಮ ಆಳುಗಳೊಂದಿಗೆ ನಮ್ಮ ಊರ ಮುಂದಿದ್ದ 1 ಎಕರೆ ಹತ್ತಿ ಬೆಳೆಯನ್ನು ನಾಶ ಮಾಡಿದ್ದಾನಪ್ಪ. ಅಷ್ಟೇ ಅಲ್ಲ, ಅದನ್ನು ತಡೆಯಲು ಹೋದ ನಿಮ್ಮಣ್ಣವರ ಕೈಯನ್ನು ಸುಟ್ಟು ಹಾಕಿದ್ದಾನಪ್ಪ, ಸುಟ್ಟು ಹಾಕಿದ್ದಾನೆ. ಲೇ ಮಗನ ದೇಸಾಯಿ ಗೌಡ, ನಾನಿಲ್ಲದ ಸಮಯ ಸಾಧಿಸಿ ನಮ್ಮ ವರಲಕ್ಷ್ಮಿ ಬೆಳೆಯನ್ನು ಅರಿಗಿ ನಾಶ ಮಾಡಿದೀಯಾ ಚಟ್ಟ ಸೂಳೆ ಮಗನೇ. ಅಣ್ಣ, ಈಗಲೇ ಹೋಗಿ ಆ ದೇಸಾಯಿ ಗೌಡನ ಸಿರ ಹರಿದು ರಕ್ತ ಸಾಗರದಲ್ಲೇ ಸಾಗಿಸಿ ಬರುತ್ತೇನೆ. ನಿನ್ನ ಸಹೋದರ ಮುಂದೆ ಕಾಲ ಬಂದಾಗ ನೋಡಿದರಾಯ್ತು, ಸ್ವಲ್ಪ ಸಮಾಧಾನ ತಂದಿಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡನ ದರ್ಪ ಅಡಗಿಸಿ ದಪ್ಪನ ಮಾಡಿ ದರ್ಪ ಮೆಟ್ಟಿದ ದೊರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ದಗದಗನೆ ಉರಿಯುತ್ತಿರುವ ನನ್ನ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುತ್ತೇನೆ. ಬಿಟ್ಟು ಬಿಡಣ್ಣ, ನನ್ನನ್ನು ತಡೆಯಬೇಡ. ಸಮದಗ್ನಿ, ಸಿಟ್ಟು ಸುಟ್ಟಿತು, ಶಾಂತಿ ಕೊಟ್ಟಿತು, ಸೇಡು ಬಾಳಿಗೊಂದು ಕೇಡು ಅಪ್ಪ. ನಿಮ್ಮಣ್ಣರು ಹೇಳುವ ಮಾತನ್ನು ಸ್ವಲ್ಪ ಕೇಳು. ನನ್ಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಯಾಕತ್ತಿಗೆ ಹಿಂಡು ಕುರಿ ಹಾಲು ಕುಡಿದು ಗಂಡುಗಲ ವೀರ ಸಂಗೊಳ್ಳಿ ರಾಯಣ ಅಂತ ಕೊಂಡ ಪ್ರಚಂಡನಾದ ಈ ನಿನ್ನ ಮೈದುನು ಇನ್ನು ಜೀವಂತವಾಗಿರುವಾಗ ನಿನಗ್ಯಾಕೆ ಭಯ? ಭಯದ ಭೀತಿಯನ್ನರಿದು ಬಗೆದು ಬರವೇ ಆ ದೇಸಾಯಿ ಗೌಡನ ರುಂಡವನ್ನು. ಸಹೋದರ, ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ಹಿರದಿಸದು ಬಡವರಾದ ನಮಗೆ ಸರಿಯಲ್ಲ. ಯಾಕಣ್ಣ, ಈ ನಿನ್ನ ತಮ್ಮ ಜಮದ ಆಜ್ಞೆ ಮೇಲೆ ನಿನಗೆ ಇನ್ನೂ ಅನುಮಾನವೇ? ಆ ದೇಸಾಯಿ ಗೌಡನ ಬಳಿ ಹಣವಿದ್ದರೆ ಅವನನ್ನು ಅರಿದು ಹದ್ದಿಗೆ ಹಾಕುವಷ್ಟು ಶಕ್ತಿ ಈ ನಿನ್ನ ತಮ್ಮ ಜಮದ ಆಜ್ಞೆಯ ತೋಳಿನಲ್ಲಿದೆ. ಅಷ್ಟೇ ಅಲ್ಲ, ಅವನು ದೃಷ್ಟನಾದರೆ ನಾನು ದೃಷ್ಟ ಸಂಹಾರಕ, ಶಿಷ್ಟರ ಪರಿಪಾಲಕ. ದುಷ್ಟರಿಗೆ ದುಷ್ಟ ಕಿರಾತಕನಾಗಿ ಕಡಿದು ತರವೇ ಆ ದೇಸಾಯಿ ಗೌಡನ ರುಂಡವನ್ನು. ಜಮದಗ್ನಿ, ನನ್ನ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಲು ಒಂದೇ ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ಈ ನಿನ್ನ ಅತ್ತಿಗೆ ಶಬರಿಯ ಮೇಲಾನೆ. ಕರುಳು ಎಂಬ ಕರುಳಿನ ಕುಡಿ ಸುತ್ತಿ ಕಟ್ಟಿ ಹಾಕಿ ಏಡಿಯಾಗಿ ಮಾಡಬೇಡ ಅತ್ತಿಗೆ ಈ ನಿನ್ನ ಮೈದುನ ಜಮದಾಗ್ನಿಯನ್ನು. ಸಹೋದರ ಜಮದಗ್ನಿ ಸಂಪತ್, ಇಂದು ನಿಮ್ಮ ಅಣ್ಣ ಅತ್ತಿಗೆಯರ ಮದುವೆ ಆಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ. ನಿಮ್ಮ ಹತ್ತಿಗೆ ಬಿಸಿ ಬಿಸಿಯಾದ ಸಿಹಿ ಅಡಿಗೆ ಮಾಡಿದ್ದಾಳೆ. ನಡೆಯರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ ಹತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನವನ್ನು ನಾವೆಲ್ಲರೂ ಸೇರಿ ಆಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ದೇಸಗೌಡನನ್ನು ವಿಚಾರಿಸಿಕೊಳ್ಳೋಣ. ಹಾಗಾದರೆ ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದರ ಕಂಠದಿಂದ ಹೊರಮ್ಮಿ ಬರಲಿ ಒಂದು ಸುಂದರವಾದ ಗೀತೆಯನ್ನು. ಆಯ್ತಪ್ಪ ಮೈದುನ, ನಿನ್ನ ಆಸೆಯಂತೆ ಆಗ್ಲಿ.